ರಾಜ್ಯದಲ್ಲಿ ರಂಗೇರಿದ ಮಿನಿ ಸಮರ ಅಖಾಡ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಘಟಾನುಘಟಿ ನಾಯಕರುಗಳಿಗೆ ಎಂಟ್ರಿ ಆಗ್ತಾ ಇದೆ. ಬೈ ಎಲೆಕ್ಷನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು ಕಾಂಗ್ರೆಸ್ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ತಂತ್ರವನ್ನು ರೂಪಿಸ್ತಾ ಇರುವಂತಹ ಲೀಡರ್ಸ್. ಇಂದಿನಿಂದ ಪ್ರಚಾರದಲ್ಲಿ ಭಾಗವಹಿಸಲಿದ್ದಾರೆ ಸಿಎಂ ಮತ್ತು ಡಿಸಿಎಂ. 2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದಕ್ಕೆ ಸಚಿವರಿಗೆ ಜವಾಬ್ದಾರಿ ವಹಿಸಲಾಗಿದೆ. ನಾಳೆಯಿಂದ ಸತತ 8 ದಿನಗಳ ಕಾಲ ಸಿದ್ದರಾಮಯ್ಯ ಪ್ರಚಾರ ಮಾಡಲಿದ್ದಾರೆ. ಮೊದಲಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಕ್ಯಾಂಪೇನ್ ಮಾಡ್ತಾರೆ. ಬಾಗಲಕೋಟೆಯಲ್ಲಿ 4 ದಿನ ಮತ್ತು ಶಿಕಾರಿಯನ್ನು ನಡೆಸಲಿದ್ದಾರೆ ಸಿಎಂ. ವಾರದ ಕೊನೆಯ 2 ದಿನ ದಾವಣಗೆರೆಯಲ್ಲಿ ಸಿಎಂ ಪ್ರಚಾರವನ್ನು ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು 2 ಕಡೆಯಲ್ಲೂ ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗ ಬಾಗಲಕೋಟೆ, ಅದಾದ್ಮೇಲೆ ದಾವಣಗೆರೆ 2 ಕಡೆಯಲ್ಲೂ ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ 2 ಕಡೆಯ ಕ್ಷೇತ್ರಗಳಲ್ಲೂ ಗೆಲ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಕಾಂಗ್ರೆಸ್ನವರು. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಅಂತಿಷ್ಟು ನಾಯಕರುಗಳಿಗೆ ಜವಾಬ್ದಾರಿ ಕೊಡಲಾಗಿದೆ, ಗೆಲ್ಲಿಸ್ಕೊಂಡು ಬನ್ನಿ ಅಂತ. ಅದ್ರ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಈ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಮ್ಮ ಮುನಿ ಭಾಳ ಸಮಸ್ಯೆ ಇದ್ರೆ ಸ್ವಲ್ಪ ಬಗೆಹರಿಸೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ. ಉಮೇಶ್ ಮೇಟಿ ಅವರಿಗೆ ಜಯವಾಗಲಿ. ಮಲ್ಲಿಕಾರ್ಜುನ ಮೇಟಿ ಅವರಿಗೆ ನಮ್ಮ ಮುನಿ ಭಾಳ ಸಮಸ್ಯೆ ಇದ್ರೆ ಸ್ವಲ್ಪ ಬಗೆಹರಿಸೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ. ಉಮೇಶ್ ಮೇಟಿ ಅವರಿಗೆ ಜಯವಾಗಲಿ. ಮಲ್ಲಿಕಾರ್ಜುನ ಮೇಟಿ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಚುನಾವಣಾ ಪ್ರಚಾರ ಬಲು ಜೋರಾಗಿ ನಡೀತಾ ಇದೆ. ಸಿಎಂ, ಡಿಸಿಎಂ, ಇನ್ನುಳಿದ ಸಚಿವರುಗಳು ಸೇರಿದಂತೆ ಯಾವ ರೀತಿಯಾಗಿ ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ? ಪ್ರಚಾರ ಕಾರ್ಯ ಹೇಗೆ ನಡೀತಾ ಇದೆ? ಮಿತಿ ಇವತ್ತಿಂದ ಬೈ ಎಲೆಕ್ಷನ್ ಅಖಾಡಕ್ಕೆ ಸಿಎಂ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಅಖಾಡಕ್ಕಿಳಿತಾ ಇರುವಂತದ್ದು. ಪ್ರಮುಖವಾಗಿ 2 ರಾಷ್ಟ್ರೀಯ ಪಕ್ಷಗಳಿಗೆ ಅಂದ್ರೆ ಒಂದು ಆಡಳಿತ ಪಕ್ಷವಾದಂತ ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷವಾದಂತ ಬಿಜೆಪಿ ನಾಯಕರಿಗೆ ಪ್ರತಿಷ್ಠೆಯ ಕಣವಾಗಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಗೆದ್ದೇ ಗೆಲ್ಲಬೇಕು. ಯಾಕಂದ್ರೆ ಆಡಳಿತ ಪಕ್ಷ ಇರೋದ್ರಿಂದ 2 ಪಕ್ಷಗಳ ನಡುವೆ ಸಾಕಷ್ಟು ಪೈಪೋಟಿ ಇದೆ. ಒಂದು ಆಡಳಿತ ಪಕ್ಷ ಗೆಲ್ಲಲೇಬೇಕು ಎಂಬ ಹಠಕ್ಕೆ ಬಿದ್ದು ಸಾಕಷ್ಟು ರಣತಂತ್ರಗಳನ್ನು ರೂಪಿಸ್ತಾ ಇದೆ. ಮತ್ತೊಂದು ಕಡೆ ವಿಪಕ್ಷವಾದಂತ ಬಿಜೆಪಿ ಕೂಡ ಆಡಳಿತ ಪಕ್ಷದ ವಿರುದ್ಧ ನಾವು ಗೆದ್ದು ಬೇಕು, ಇದು ಮುಂದಿನ ಚುನಾವಣೆಗಳಿಗೆ ದಿಕ್ಸೂಚಿ ಎಂಬಂತೆ ನಾವು ತೋರಿಸ್ಬೇಕು ಎಂಬ ಪಣಕ್ಕೆ ಬಿದ್ದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಷ್ಟು ದಿನ ಇದ್ದಂತ ಒಂದು ಪ್ರಚಾರದ ಕಾವು ಇವತ್ತಿಂದ ಅಧಿಕೃತವಾಗಿ ಇನ್ನಷ್ಟು ರಂಗೇರುವ ಸಾಧ್ಯತೆಗಳು ಇದೆ. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೆಚ್ಚಿನ ಒತ್ತನ್ನು ಕೊಟ್ಟು ಬಾಗಲಕೋಟೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಜೊತೆಗೆ ದಾವಣಗೆರೆಯಲ್ಲೂ ಕೂಡ ಪ್ರಚಾರದ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ಒಂದು ಪ್ರಚಾರದ ಒಂದು ವಿಚಾರವಾದ್ರೆ, ಇನ್ನು ಬಿಜೆಪಿಯಲ್ಲೂ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಸಾಕಷ್ಟು ತಂತ್ರಗಳನ್ನ ಹೂಡಿ ಸೋಲಿಸ್ಬೇಕು ಅನ್ನೋದು ಒಂದಿಷ್ಟು ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈಗಾಗ್ಲೇ ಒಂದು ಕಡೆ ಬಿಜೆಪಿ ನಾಯಕರು ಕೂಡ ಈ ಪ್ರಚಾರದಲ್ಲಿ ಧುಮುಕಿದ್ದಾರೆ. ಅಧಿಕೃತವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ಸೇರಿದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಚಾರದ ಸಿದ್ಧತೆಗಳಿಗೆ ಸಿದ್ಧವಾಗ್ತಾ ಇರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಮೈತ್ರಿ ಪಕ್ಷವಾದಂತಹ NDA ಭಾಗವಾಗಿ ಗುರುತಿಸಿಕೊಂಡಿರುವಂತಹ JDS ನಾಯಕರು ಕೂಡ ಪ್ರಚಾರದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಇನ್ನ 2-3 ದಿನಗಳನ್ನ ಬಿಟ್ಟ ಬಳಿಕ HD ಕುಮಾರಸ್ವಾಮಿ ಅವರು ಕೂಡ ದಾವಣಗೆರೆ ಸೇರಿದಂತೆ ಬಾಗಲಕೋಟೆಯಲ್ಲೂ ಕೂಡ ಬೈ ಎಲೆಕ್ಷನ್ ಪ್ರಚಾರಕ್ಕಿಳಿತಾರೆ. ಮೈತ್ರಿ ಪಕ್ಷದಲ್ಲಿ ತಮ್ಮದು ಆದಂತ ಒಂದು ಶಕ್ತಿ ಪ್ರದರ್ಶನಕ್ಕೆ HD ಕುಮಾರಸ್ವಾಮಿ ಅವರು ಕೂಡ ಈಗ ರೆಡಿ ಆಗಿರುವಂತದ್ದು. ಪ್ರಮುಖವಾಗಿ 2 ಪಕ್ಷಗಳ ಒಂದು ಅಸ್ತ್ರಗಳನ್ನ ನೋಡೋದಾದ್ರೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಮುಂದಿಟ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮುಂದಿಟ್ಟು ಜನರನ್ನ ಇನ್ನಷ್ಟು ಆಕರ್ಷಿತವನ್ನಾಗಿ ಮಾಡೋದು ಕಾಂಗ್ರೆಸ್ ನಾಯಕರ ಒಂದು ಗುರಿಯಾಗಿರುವಂತದ್ದು.
ಅದರಲ್ಲಿ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳನ್ನೇ ಒಂದು ಪ್ರಮುಖವಾದ ಅಸ್ತ್ರವನ್ನ ಮಾಡಿಕೊಂಡು ನಾವು ನುಡಿದಂತೆ ನಡೆದಿದ್ದೇವೆ ಎಂಬ ತೋರಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧವಾಗಿರುವಂತದ್ದು. ಜೊತೆಗೆ ಬಿಜೆಪಿ ಪಕ್ಷದಲ್ಲಿನ ಒಂದು ಆಂತರಿಕ ಒಂದು ಕಲಹವನ್ನು ಕೂಡ ಜನರ ಮುಂದೆ ಇಟ್ಟು ಮತವನ್ನ ಕೇಳುವಂತ ಒಂದು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ ನಾಯಕರ ಒಂದು ಅಸ್ತ ಆದ್ರೆ, ಬಿಜೆಪಿ ನಾಯಕರು ಕೂಡ ಆಡಳಿತ ಪಕ್ಷದ ವಿರುದ್ಧ ನ್ಯೂನತೆಗಳನ್ನ ಜನರ ಮುಂದಿಟ್ಟು ಮತವನ್ನ ಸೆಳೆಯುವಂತ ಒಂದು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಮರ್ಪಕ ಘೋಷಣೆ ಆಗಿದ್ರು ಸಮರ್ಪಕವಾಗಿ ವಿತರಣೆ ಆಗ್ತಾ ಇಲ್ಲ. ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಪಾಲನೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಕಳೆದ 4-5 ತಿಂಗಳಿಂದ ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಪವರ್ ಶೇರಿಂಗ್ ವಿಚಾರದಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಶಾಸಕರಿಗೆ ಅನುದಾನಗಳನ್ನೇ ಕೊಡ್ತಾ ಇಲ್ಲ, ಇನ್ನು ಅಭಿವೃದ್ಧಿ ಕಾರ್ಯ ಹೇಗ್ ಮಾಡ್ತಾರೆ ಎಂಬ ವಿಚಾರವನ್ನ ಹೇಳುವಂತದ್ದು. ಇದನ್ನು ಹೊರತುಪಡಿಸದೆ ಪ್ರಮುಖವಾಗಿ ಕುಟುಂಬ ರಾಜಕೀಯಕ್ಕೆ ಕಾಂಗ್ರೆಸ್ ನಾಯಕರು ಮನ್ನಣೆ ಆಗ್ತಾ ಇದ್ದಾರೆ ಎಂಬ ವಿಚಾರಗಳನ್ನ ಜನರ ಮುಂದಿಟ್ಟು ಮತಯಾಚನೆಗೆ ಈಗ ಬಿಜೆಪಿ ನಾಯಕರು ಕೂಡ ಮುಂದಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ ಎರಡೂ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣವಾಗಿರುವಂತದ್ದು. ಇದರಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗೆ.